ಇಲ್ಲಿವರೆಗೆ ತಾವು ಮಾಡಿದ ಸಾಧನೆಗಳ ಬಗ್ಗೆ ಅದಕ್ಕೆ ಬಸವಣ್ಣವರು ಮತ್ತು ಅಲ್ಲಂ ಪ್ರಭುಗಳ ಒಂದು ರೆಫರ್ ಇಟ್ಟುಕೊಂಡು ನಮ್ಮ ರಾಜ್ಯಪಾಲರು ನಮ್ಮ ಸರ್ಕಾರ ಬರೆದುಕೊಟ್ಟ ಪತ್ರವನ್ನು ಓದ್ತಾ ಇದೆ. ಭಾಳ ಸಂತೋಷ. ಅದರಲ್ಲೇನೋ ಅಬ್ಜೆಕ್ಷನ್ ಮಾಡಲಿಲ್ಲ ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು. ರಾಜ್ಯಪಾಲರು ಅವ್ರಿಗೆ ಸರಿ ಅನಿಸಿದಾಗ ಅಂತದ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಅವ್ರು ತಮ್ಮ ಮಾತನ್ನು ಆಡಿದ್ದಾರೆ ಅಂತೇಳಿ. ಅದು ಇಲ್ಲಿ ನೋಡಿರಿ ತಮಿಳುನಾಡಿನಲ್ಲೇ ಅಲ್ಲಿಯ ರಾಜ್ಯಪಾಲರು ಅವರು ಬರೆದುಕೊಟ್ಟಂಥ ಒಂದು ಸಂಪ್ರದಾಯ ಆಡಳಿತಾರೂಢ ಪಕ್ಷ ಇರ್ತದೆ, ಅದನ್ನು ಬರೆದು ಕೊಟ್ಟಿದ್ದನ್ನು ರಾಜ್ಯಪಾಲರು ಅದು ಅವ್ರ ಸರ್ಕಾರ, ಯಾಕಂದ್ರೆ ಹೆಡ್ ಇರ್ತಾರೆ, ಅದು ಜನರಿಂದ ಆಯ್ಕೆದವರಲ್ಲ. ಆದ್ರೆ ನಮ್ಮ ಕ್ಯಾಬಿನೆಟ್ ಅಥವಾ ನಮ್ಮ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಕೊಡ್ಕೊಂಡು ಮಾಡಿದಂಥ ಒಂದು ರೆಡಿ ಮಾಡಿದಂಥ ಒಂದು ಬಜೆಟ್ ಮುನ್ನುಡಿಯ ಪತ್ರವನ್ನು ಓದಬೇಕಾಗ್ತದೆ. ಅದನ್ನು ಓದಲಾರದು ವಿರೋಧ ಮಾಡಿದರು. ಅದು ನಮ್ಮಲ್ಲಿ ಅದು ಮಾಡಲಿಲ್ಲ. ಅದಕ್ಕೆ ನಾವು ರಾಜ್ಯಪಾಲರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಮತ್ತು ಇದರಲ್ಲೇ ಹೇಳಬೇಕಾಗ್ತದೆ, ಜೊತೆಗೆ ಇದರಲ್ಲೇ ಸತ್ಯಗಳು ಅಡಗಿದಾವಪ್ಪ ಅಂತೇಳಿ. ಇವತ್ತು ನಮಗೆ ನಿಜವಾಗಿಯೂ ಬೇಕಾಗಿದ್ದು ಒಂದು ಎಲ್ಲರೂ ಕೂಡಿ ಬದುಕಿಕೊಂಡು ಹೋಗುತ್ತಿರುವಂಥ ಒಂದು ವ್ಯವಸ್ಥೆ, ಯಾರು ದ್ವೇಷ ಮಾಡಲಾರಂಥ ಒಂದು ವ್ಯವಸ್ಥೆ ಅದು ನೀಡಿದವರು 12ನೇ ಶತಮಾನದಲ್ಲಿ ಬಸವಣ್ಣವರು, ಅವರ ಹಿರಿಯರಾದಂಥ ಅಲ್ಲಂ ಪ್ರಭುಗಳು, ಅಕ್ಕಮದೇವಿ ಇವರೆಲ್ಲರೂ ಅವತ್ತು ಒಂದು ದೊಡ್ಡ ಮೂಮೆಂಟ್ ಮಾಡಿ ಜಾತಿ ಅಸಮಾನತೆಯನ್ನು ವಿರೋಧ ಮಾಡಿ ಒಂದು ಹೊಸ ಸಮಾಜ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದವರು. ಅದನ್ನು ರೆಫರ್ ಮಾಡಿಕೊಂಡು ನಮ್ಮ ಗೆಹ್ಲೋಟ್ ಅವರು ಮಾತಾಡಿದ್ದು ಸರ್ವ ಯೋಗ್ಯನೂ ಹೋದ ಆ ವಿಷಯದಲ್ಲ. ಮತ್ತು ಇನ್ನೊಂದು, ತಾವು ಇಲ್ಲಿವರೆಗೆ ಏನು ಮಾಡಿದರು ಈ ಒಂದು 6 ತಿಂಗಳಲ್ಲೇ ತಮ್ಮ ಅಧಿಕಾರಕ್ಕೆ ಬಂದ ಮೇಲೆ ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅದರೊಳಗೆ ವಿಶೇಷವಾಗಿ 5 ಗ್ಯಾರಂಟಿಗಳು ಅವು ಎಲ್ಲರೂ ಹೋಗಿ ಮುಟ್ಟಿದ್ದಾವೆ, ಎಷ್ಟು ಜನ ಅವುಗಳ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಕುಟುಂಬಗಳು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾವೆ, ಒಂದು ಮಿನಿಮಮ್ ಒಂದು 5 ಕೋಟಿ ಜನ ಇದರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅಂದರೆ 1.5 ಎಷ್ಟೋ ಕೋಟಿ ಮನೆಗಳಿಗೆ ಮುಟ್ಟಿಸಿ ನಾವು ನೋಡಲಿ ಇದರಿಂದ ಸಹಜವಾಗಿ ಒಂದು 5 ಕೋಟಿ ಜನಕ್ಕೆ ಮುಟ್ಟ್ಯದಪ್ಪ ಅನ್ನುವಂಥ ಒಂದು ವಾದವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಮತ್ತು ಅದು ತಾವು ಈ ಒಂದು 5-6 ತಿಂಗಳಲ್ಲಿ ಏನು ಮಾಡಿದರೆ ಸಾಧನೆಗಳನ್ನು ಹೇಳೋದ್ರಲ್ಲಿ, ಸಾಧ್ಯತೆಗಳನ್ನು ಹೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ, ಒಳ್ಳೆ ಪ್ರಯತ್ನ ಮಾಡಿದ್ರೆ ಅಂತ ಹೇಳಿದ್ದಾರೆ. ಆದರೆ ಇವರು ವಿರೋಧ ಪಕ್ಷರು ಒಪ್ಪುವುದಿಲ್ಲ. ಇದು ಅವರ ಅಭಿಪ್ರಾಯ. ಅವರ ಆ ಮಾತನ್ನು ಹೇಳೋದ್ರಲ್ಲಿ ಒಂದು ಅರ್ಥ ಅದ. ಯಾಕಂದರೆ ವಿರೋಧ ಪಕ್ಷಗಳು ಬೇಕ್ರಿ. ವಿರೋಧ ಯಾಕೆ ಬೇಕಪ್ಪ ಅಂತಂದರೆ ಆಡಳಿತಾರೂಢ ಪಕ್ಷದ ಕೆಲಸ ಮಾಡಿದ ಸಹಿತ ಇನ್ನೂ ಅಲ್ಲಿ ಹುಳುಕುಗಳನ್ನು, ದೋಷಗಳನ್ನು, ತಪ್ಪುಗಳನ್ನು ಅವರು ನಾವು ಕನ್ನಡಿಯಲ್ಲಿ ಹೇಳಿ ತೋರಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮವಾದ ಆಡಳಿತ ಕೊಡಲಿಕ್ಕೆ ಈ ಒಂದು ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಎಲ್ಲನೂ ಜೈ ಅನ್ನುವಂಥದ್ದು ಇರುವುದಿಲ್ಲ. ಆ ನೆಲೆಯಲ್ಲೇ ಈ ವಿರೋಧ ಪಕ್ಷ ಟೀಕೆಯನ್ನು ಯಾರಾದರೂ ಸ್ವೀಕಾರ ಮಾಡಲೇಬೇಕಾಗ್ತದೆ. ಮೋಸ್ಟ್ಲಿ ಸಿದ್ದರಾಮಯ್ಯರವ್ರ ಸರ್ಕಾರ ಸಹಿತ ಸ್ವೀಕಾರ ಮಾಡ್ತದೆ ಅಂತ ತಿಳ್ಕೊಂಡಿದ್ರಿ. ಬಟ್ ಅದಕ್ಕೆ ಅವ್ರು ಉತ್ತರ ಕೊಡೋದ್ರಲ್ಲೇ ಹಿಂದೇಟು ಹಾಕೋದಿಲ್ಲ ಅಂತ ಅನಿಸ್ತದೆ, ಕೊಡ್ತಾ ಇದ್ದಾರೆ. ಜೊತೆಗೆ ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಅಧಿವೇಶನ ಏನದಪ್ಪ ಅಂದರೆ ಈ ಸಲ ಭಾಳಷ್ಟು ತಿಕ್ಕಾಟಗಳಿಗೆ, ಭಾಳಷ್ಟು ಒಂದು ವೈಚಾರಿಕ ಭಿನ್ನತೆಗಾಗಿ ಎಲ್ಲ ದೃಷ್ಟಿಯಿಂದ, ಧರ್ಮದ ನೆಲೆಗಟ್ಟಿನಲ್ಲೇ, ಜಾತ್ಯತೀತ ನೆಲೆಗಟ್ಟಿನಲ್ಲೇ, ರಾಜ್ಯಕ್ಕೆ ಆಗುತ್ತಿರುವಂಥ ಕೇಂದ್ರದ ಅನ್ಯಾಯಗಳ ನೆಲೆಗಟ್ಟಿನಲ್ಲೇ, ಕೇಂದ್ರ ಹೇಳ್ಕೊಳ್ತದೆ ನಾನು ಅನ್ಯಾಯ ಆಗಿಲ್ಲ, ನಾನು ಎಲ್ಲ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಅದರ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ, ವೈವಿಧ್ಯಮಯವಾದ ವಿಷಯಗಳ ಬಗ್ಗೆ ಚರ್ಚೆಗೆ ಈ ಅಧಿವೇಶನ ಒಂದು ಸಾಕ್ಷಿಯಾಗಿ ನಿಲ್ತದೆ ಅಂತೇಳಿ ಭಾಳ ಸಂತೋಷ ವಿಷಯ. ಯಾಕಂದರೆ ಒಳ್ಳೆಯ ವಿಚಾರಗಳನ್ನ ಈ ಸಲ ಚರ್ಚೆ ಮಾಡುವಂಥದ್ದು ಸಾಧ್ಯದ ನಮ್ಮ ಈ ಒಂದು ವಿಧಾನಸಭೆಯಲ್ಲಿ ಅಂತ.